ಗುಲ್ಬರ್ಗ ಜಿಲ್ಲೆಯಲ್ಲಿ ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ಎಳ್ಳು, ಸೋಯಾ, ತೊಗರಿ. ಆದರೆ ಈ ವರ್ಷ ರೈತರಿಗೆ ಮುಂಗಾರು ಬಿತ್ತನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಂಕರ ಲಾಗೋಡಿಗಾಗಿ ಮುಂದೆ ಕಡ್ಲಿ ಬಿತ್ತಣಿಕೆ ಮಾಡೋಕ್ಕೆ ಮತ್ತು ತೊಗರಿಗೆ ಎಣ್ಣೆ ಔಷಧ ಹೊಡಿಸಲಿಕ್ಕೆ ಮತ್ತು ಜೋಳ ಬಿತ್ತಣಿಕೆ ಮಾಡೋಕ್ಕೆ ಲಾಗೋಡಿಗಾಗಿ ರೈತರಿಗೆ ರೊಕ್ಕ ಆಗ್ತಕ್ಕಂಥದ್ದು, ಲಾಗೋಡಿ ಖರ್ಚಿಗಾಗಿ ಆ ರೊಕ್ಕ ಬರ್ತಕ್ಕಂಥದ್ದು ಬೆಳೆ ಯಾವುದಾದ್ರೂ ಇದ್ದರೆ ಅದು ಉದ್ದು, ಹೆಸರು, ಎಳ್ಳು, ಸೋಯಾ. ಆದರೆ ಇವತ್ತು ಹೆಸರನ್ನು ರಾಶಿ ನಡೆದಿದೆ. ಆದರೆ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಕನಿಷ್ಠ ಇಲ್ಲ ಅಂದರೂ ಕೂಡ ನನಗನ್ನಿಸಿದ ಪ್ರಕಾರ ಅಂದಾಜು ರೈತರ ಬಿತ್ತನೆ ನೋಡಿದರೆ ಹೆಸರು ಭಾಳ ಒಳ್ಳೆಯ ರೀತಿಯಿಂದ ಹೆಸರನ್ನು ಬೆಳೆದಿದೆ, ಸರಿಯಾದ ಸಮಯಕ್ಕೆ ಮಳೆ ಬಂದಿದೆ. ಆದರೆ ಈ ವರ್ಷ ಹೆಸರು 2 ಲಕ್ಷಕ್ಕೂ ಅಧಿಕ ಚಿಲ್ಲರೆ ಹೆಕ್ಟರನ್ನು ಬಿತ್ತನೆ ಆಗಿರ್ತಕ್ಕಂಥದ್ದು ಹೆಸರನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. 1 ಎಕರೆಗೆ ಇಳುವರಿನೂ ಕೂಡ ಸರಿಯಾದ ರೀತಿ ಬರ್ತಕ್ಕಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ. ಏನು MSPಕ್ಕಿಂತ ಕಡಿಮೆ ಬೆಲೆಯಿಂದ ಇವತ್ತು ಮಾರ್ಕೆಟ್ನಲ್ಲಿ ವ್ಯಾಪಾರ ಆಗ್ತಕ್ಕಂಥದ್ದು. ಸಣ್ಣ ರೈತರು ಯಾವುದೇ ಕಾರಣಕ್ಕೆ ಹೆಸರನ್ನು ಇಟ್ಕೊಂಡು ಕೊಡೋಕ್ಕಾಗಲ್ಲ, ಸ್ಟಾಕ್ ಮಾಡೋಕ್ಕಾಗಲ್ಲ. ಯಾಕಂತ ಕೇಳಿದ್ರೆ ಮತ್ತೆ ಅದು ಹೊಲ ಸ್ವಚ್ಛ ಮಾಡಬೇಕು, ಉಳ್ಳಾಗಡ್ಡಿ ಹಚ್ಚಬೇಕು, ಜೋಳ ಬೆಳಿಬೇಕು, ಬಿತ್ತನೆ ಮಾಡಬೇಕು, ಕಡ್ಲೆ ಬಿತ್ತನೆ ಮಾಡಬೇಕು. ಇಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಹೆಸರು ಬೆಳೆಗಾರರನ್ನು, ಉದ್ದು ಬೆಳೆಗಾರರನ್ನು ಇವತ್ತು ಖರೀದಿ ಕೇಂದ್ರ ತೆರೀಲಾರ್ದೇನೆ, ಹೆಸರು ಖರೀದಿ ಕೇಂದ್ರ ತೆರೀಲಾರ್ದೇನೆ ರೈತರ ರಾಶಿ ಹೋಗಿ ರಾಶಿ ನಡೆದಿದೆ. ಇವತ್ತು ಹೆಸರುಗಳನ್ನು ಕಾಯಿ ಬಿಡಿಸೋದು ಬರ್ಚಕ್ಕೆ ನಡೆದಿದೆ. ಇಲ್ಲಿವರೆಗೂ ಕೂಡ ಯಾಕೆ ಸರ್ಕಾರ ಇಷ್ಟೊಂದು ಈ ರೈತರ ಬಗ್ಗೆ ನಿಷ್ಕಾಳಜಿ ತೋರಿಸ್ತಾ ಇದೆ, ನಿರ್ಲಕ್ಷ್ಯ ಧೋರಣೆ ತೋರ್ತಿದೆ, ಒಂದು ಅರ್ಥ ಆಗ್ತಾ ಇಲ್ಲ. ಮತ್ತು ಮ್ಯಾಲೆ ಹೇಳ್ತಾರೆ ರೈತರ ಬೆನ್ನೆಲುಬು ಸರ್ಕಾರ ಅಂತಕ್ಕಂಥ ಮಾತನ್ನು, ದೇಶದ ಬೆನ್ನೆಲುಬು ಇವತ್ತು ಅನ್ನದಾತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ರೈತರ ಹೆಸರ ಮೇಲೆ ಇವತ್ತು ಹಸಿರು ಶಾಲೆ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಆದರೆ ರೈತರ ಹೆಸರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿರೋಂಥವ್ರು ಮತ್ತು ದೇಶದ ಬೆನ್ನೆಲುಬು ಅಂತೇಳಿ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥವ್ರು, ರೈತರಿಗೆ ಒಕ್ಕಲ್ತನಗಳನ್ನು ದಿವಾಳಿ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು, ಸಾಲದ ಮಡುವಿಗೆ ತೋರ್ತಕ್ಕಂಥವ್ರು. ಹಾಗಾಗಿರೋದ್ರಿಂದ ಇವತ್ತು ಇಲ್ಲಿವರೆಗೂ ಯಾವ ಬಿತ್ತನೆ ಆಗಿದ ತಕ್ಷಣವೇ ಅಂದಿನಿಂದಲೇ ಕೂಡ ನಾಟಿಕಾಗಿ ಎಡೆ ಹೊಡಿತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗನ್ನು ಸೇರಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಖರೀದಿ ಕೇಂದ್ರ ತೆರಲಾರ್ದೇ ಇಟ್ಟಿರ್ತಕ್ಕಂಥದ್ದೇನಿದೆ ಇದು ತುಂಬ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಹಾಗಾಗಿರೋ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಕೃಷಿ ಮಂತ್ರಿಗಳನ್ನು ಎಚ್ಚೆತ್ಕೊಂಡು ನಮ್ಮ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲಾ ಇವತ್ತು ಹೆಸರನ್ನು ಖರೀದಿ ಕೇಂದ್ರ ತೆರೀಲಿಕ್ಕೆ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೇವೆ. ಇನ್ನೊಂದು ಕಡೆಗೆ ಹೆಸರು ಖರೀದಿ ಕೇಂದ್ರ ಯಾವಾಗ ತೆರೀತಾರೆ ಅಂತ ಕೇಳಿದ್ರೆ ರೈತರ ಹೆಸರನ್ನು ರಾಶಿ ಮಾಡಿ ಮಾರ್ಕೆಟಿಗೆ ಹಾಕಿ ಹಗ್ಗಕ್ಕೆ ಮುಗ್ಗು ಜೋಳ ಕೊಟ್ಟು ಸಾಲ ಸೂಲಿನಲ್ಲಿ ಮಾಡಿ ಕೇಸಿಂದ ಮನೆಗೆ ಬರ್ತಕ್ಕಂಥ ಕಣ್ಣೀರು ಇವತ್ತು ಟಾವಲ್ ಅನ್ಕರ ರೈತರು ತಲೆ ಮೇಲೆ ಇಟ್ಕೊಂಡು ಮಾರಿಗೆ ಸೆರಗೆ ಹಾಕೊಂಡು ಮನೆಗೆ ಬರುವಂಥ ಸಂದರ್ಭದಲ್ಲಿ ರೈತರ ಹೆಸರನ್ನು ವ್ಯಾಪಾರ ಆಗಿದ್ದ ನಂತರ ಅಡ್ತಿಗೆ ಕೊಟ್ಟು ಬಂದ ನಂತರ ಇವತ್ತು ಖರೀದಿ ಕೇಂದ್ರ ತೆರೆದರೆ ಯಾವುದೇ ಕಾರಣಕ್ಕೂ ಅದು ವ್ಯಾಪಾರಸ್ಥರಿಗೆ, ದಲ್ಲಾಳಿಗಳಿಗೆ ಮಾತ್ರ ಇವತ್ತು ಲಾಭಿ ಮಾಡಿ ಕೊಟ್ಟಂಗೆ ಆಗ್ತದೆ. ರೈತರಿಗೆ ಅನುಕೂಲ ಆಗಲ್ಲ. ರೈತರಿಗೆ ಮೊಸಳೆ ಕಣ್ಣೀರು ಆಗ್ತಕ್ಕಂಥ ಕೈಬಿಟ್ಟು ತಕ್ಷಣ ಹೆಸರನ್ನು ಖರೀದಿ ಕೇಂದ್ರ ತೆರಿಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತದೆ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಒತ್ತಾಯ ಮಾಡ್ತದೆ. ಇದನ್ನು ಖರೀದಿ ಕೇಂದ್ರ ತೆರೆಯೋದಕ್ಕೆ ಸಂಬಂಧಪಟ್ಟಂಗೆ ಒತ್ತಾಯಿಸಿ ಜಿಲ್ಲೆಯಾದ್ಯಂತ ಹೋರಾಟದಿಂದ ಕರ್ನಾಟಕ ಪ್ರಾಂತ ರೈತ ಸಂಘ ನಡೆಸ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದೆ.